ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ಗೆ 3995 ಅಪ್ಲಿಕೇಶನ್ಸ್ಗಳನ್ನ ಬಿಟ್ಟಿದ್ದಾರೆ. ನೀವು ಕೂಡ ಆ ಪೊಲೀಸ್ ಅಧಿಕಾರಿಗಳಾಗಬೇಕು ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆಯೇ 3995 ಅಪ್ಲಿಕೇಶನ್ಸ್ಗಳನ್ನ ನಾವು ಯಾವ ರೀತಿ ಹಾಕಬೇಕು, ಪ್ರೊಸೀಜರ್ ಏನು, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಡೀಟೇಲ್ಸ್ ನೋಡೋಣ. ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗಲಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 3995 ಅಪ್ಲಿಕೇಶನ್ಸ್ಗಳನ್ನ ಬಿಟ್ಟಿದ್ದಾರೆ. ಅದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟೆಷ್ಟು ಡಿವೈಡ್ ಮಾಡಿದ್ದಾರೆ, ಏಜ್ ಏನು, ಮತ್ತು ಯಾವ್ಯಾವ ಸಬ್ಜೆಕ್ಟ್ಗಳನ್ನ ನಾವು ಓದಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ನೇದಾಗಿ ಪುರುಷರಿಗೆ ಅಂದರೆ ನೇರ ಪುರುಷರಿಗೆ 2266 ಅಪ್ಲಿಕೇಶನ್ಸ್ಗಳು, ಹಾಗೆಯೇ ನೇರ ಮಹಿಳೆಯರಿಗೆ 775 ಅಪ್ಲಿಕೇಶನ್ಸ್ಗಳು, ಮತ್ತು ಸೇವಾ ನಿರತ ಪುರುಷರು ಅಂತ ಹೇಳಿದ್ರೆ ಯಾರಪ್ಪ ಅಂದರೆ ಆರ್ಮಿನಲ್ಲಿ ವರ್ಕ್ ಮಾಡಿ ಬಂದಿರ್ತಾರಲ್ಲ ಅವ್ರಿಗೆ 257, ಸೇವಾ ನಿರತ ಮಹಿಳೆಯರು ಅವರಿಗೆ 82 ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಉಳಿದ 35 ಪೋಸ್ಟ್ಗಳನ್ನ ತೃತೀಯ ಲಿಂಗಿಗಳು ಅಂದರೆ ಟ್ರಾನ್ಸ್ಜೆಂಡರ್ಸ್ ಇರ್ತಾರಲ್ಲ ಅವರಿಗೆ 35 ಅಪ್ಲಿಕೇಶನ್ಸ್ಗಳನ್ನ ಬಿಟ್ಟಿದ್ದಾರೆ. ಮತ್ತು ಇನ್ನು ಇದರ ಬಗ್ಗೆ ನಾವು ಸ್ಯಾಲ್ರಿ ಸ್ಟ್ರಕ್ಚರ್ ನೋಡಬೇಕು ಅಂತ ಹೇಳಿದ್ರೆ ವೇತನ ಶ್ರೇಣಿ 37,500 ರೂಪಾಯಿಗಳಿಂದ ಮೊದಲ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಅದು ಪ್ರತಿ ಮಂತ್ ಇನ್ಕ್ರೀಸ್ ಆಗ್ತಾ ಅದು 76,100 ರೂಪಾಯಿವರೆಗೂ ಹೋಗುತ್ತೆ. ಹಾಗೆ ವಿದ್ಯಾರ್ಹತೆ ಏನಪ್ಪ ಅಂತ ಅಂದರೆ ನೀವು ಕನಿಷ್ಠ ಸಿವಿಲ್ ಕಾನ್ಸ್ಟೇಬಲ್ ಆಗೋಕ್ಕೆ ನಿಮಗೆ ಕನಿಷ್ಠ ವಿದ್ಯಾರ್ಹತೆ 2nd PUC ಮುಗಿಸಿರಬೇಕು, ಅಂದರೆ ತತ್ಸಮಾನ ವಿದ್ಯಾರ್ಹತೆ ಕಂಪ್ಲೀಟ್ ಆಗಿರಬೇಕು ನಿಮಗೆ. ಹಾಗೆಯೇ ಅರ್ಜಿ ಸಲ್ಲಿಸೋಕ್ಕೆ ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 40 ಇಯರ್ಸ್. ಇದರಲ್ಲಿ ಸ್ವಲ್ಪ ಡಿವೈಡ್ ಮಾಡಿದ್ದಾರೆ, ಯಾರ್ಯಾರಿಗೆ ಮೀಸಲಾತಿ ಇಟ್ಟಿದ್ದಾರೆ. ಆ ಮೀಸಲಾತಿ ಬಗ್ಗೆ ನೋಡೋಣ ಬನ್ನಿ. ಇವಾಗ ನೇರ ಪುರುಷರು, ನೇರ ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳು ಟ್ರಾನ್ಸ್ಜೆಂಡರ್ ಇವರಿಗೆ ಸಾಮಾನ್ಯ ಅರ್ಹತೆ 33 ವರ್ಷ, SC ST 2A 2B 3A 3B ಇವ್ರಿಗೆ 35 ವರ್ಷ ವಯೋಮಿತಿ. ಹಾಗೆಯೇ ಅರಣ್ಯ ಪ್ರದೇಶದಲ್ಲಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ಇರ್ತಾರಲ್ಲ ಇವರು ವಾಸ ಆಗಿರುವಂಥವ್ರಿಗೆ 38 ವರ್ಷ ವಯೋಮಿತಿಯನ್ನು ಇಟ್ಟಿದ್ದಾರೆ. ಹಾಗೆ ಆರ್ಮಿಯಿಂದ ಮುಗಿಸ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಪುರುಷ ಮತ್ತು ಮಹಿಳೆಯರಿಗೆ ಸಾಮಾನ್ಯ ಅರ್ಹತೆ ಇರುವ ಅಭ್ಯರ್ಥಿಗಳಿಗೆ 38 ವರ್ಷ ವಯೋಮಿತಿ ಇದೆ. SC ST 2A 2B 3A 3B ಇವರಿಗೆ 40 ವರ್ಷದವರೆಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಹಾಗೆ ಅರ್ಜಿ ಸಲ್ಲಿಸೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜೂನ್ 8, 2020ರಿಂದ ಸ್ಟಾರ್ಟ್ ಆಗಿ ಜುಲೈ 3ನೇ ತಾರೀಕು 2026ವರೆಗೂ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಈ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಜುಲೈ 4, 2026 ಲಾಸ್ಟ್ ಡೇಟು. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಅಂದರೆ ಈ ಸಲ ನಿಮಗೆ ಮೊದಲೇ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ 10:30ಯಿಂದ 12:00 ಒಳಗಡೆ ನಿಮಗೆ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಏನಪ್ಪ ಖುಷಿ ವಿಚಾರ ಅಂತಂದರೆ ಯಾವ ವರ್ಷನೂ ಕೂಡ ಈ ಥರ ಮುಂಚೆನೇ ಡೇಟ್ ಅನೌನ್ಸ್ ಮಾಡ್ತಿರ್ಲಿಲ್ಲ, ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾ ಇತ್ತು. ಲಾಸ್ಟ್ ಇಯರ್ ಎಲ್ಲ ಎಷ್ಟು 6 ತಿಂಗಳು 1 ವರ್ಷ ಓದಿ ವೆಯ್ಟ್ ಮಾಡಿ ಅಪ್ಲಿಕೇಶನ್ಸ್ ಹಾಕಿ 6 ತಿಂಗಳು 1 ವರ್ಷ ಆದಮೇಲೆ ನಿಮಗೆ ಎಕ್ಸಾಮಿನೇಷನ್ ಆಗ್ತಿದ್ದು. ಈ ವರ್ಷ ಅದೊಂದು ಖುಷಿ ವಿಚಾರ, ಬೇಗನೆ ಡೇಟ್ ಅನೌನ್ಸ್ ಮಾಡಿ ಹೇಳಿದ್ದಾರೆ. ಮತ್ತು ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಇಷ್ಟು ಫೀಸ್ ಅಂತ ಕಟ್ಟಬೇಕಾಗಿರುತ್ತೆ. ಅದು ಏನಪ್ಪ ಅಂತಂದರೆ ಎಷ್ಟು ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂತ ಹೇಳಿದ್ರೆ 2A 2B 3A 3B ಇವ್ರಿಗೆಲ್ಲರೂ ಕೂಡ 750 ರೂಪಾಯಿ ಇರುತ್ತೆ. ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ ಮತ್ತು ಮಾಜಿ ಸೈನಿಕರುಗಳಿಗೆ 500 ರೂಪಾಯಿ 250 ರೂಪಾಯಿ ಕಡಿತ ಮಾಡಿ 500 ರೂಪಾಯಿನ ಮೀಸಲಾಗಿ ಇಟ್ಟಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ. ಅವರು ಆ ಫೀಸ್ನ ಕಟ್ಟಿ ಎಕ್ಸಾಮ್ ಅಪ್ಲಿಕೇಶನ್ಸ್ನ ಹಾಕಬೇಕು. ಮತ್ತು ಎಕ್ಸಾಮ್ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂದರೆ ಆಫ್ಲೈನ್ ಆಗಿರುತ್ತೆ. ಆನ್ಲೈನ್ನಲ್ಲಿ ಈ ಎಕ್ಸಾಮ್ನ ಮಾಡಲ್ಲ. OMR ಶೀಟ್ ಮೇಲೆ ನೀವು ಟಿಕ್ ಮಾಡಬೇಕಾಗಿರುತ್ತೆ. ಆ ರೀತಿಯಲ್ಲಿ ಎಕ್ಸಾಮ್ ನಡೆಯುತ್ತೆ. ಹಾಗೆಯೇ 100 ಪ್ರಶ್ನೆಗಳ ಜೊತೆಗೆ 100 ಅಂಕಗಳು ಇರುತ್ತೆ. ಅದನ್ನು ನೀವು 1.5 ಗಂಟೆಯಲ್ಲಿ ಅಂದರೆ 90 ನಿಮಿಷದಲ್ಲಿ ಎಕ್ಸಾಮ್ನ ಬರೀಬೇಕಾಗಿರುತ್ತೆ. ಅದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ಫಿಸಿಕಲ್ ಎಕ್ಸಾಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಅದು ವಿಷಯಗಳು, ನೀವು ಯಾವ್ಯಾವ ಟಾಪಿಕ್ಗಳನ್ನ ಓದ್ಕೋಬೇಕು, ಯಾವ್ಯಾವ ವಿಷಯಗಳನ್ನ ಓದಿದ್ರೆ ನೀವು PC ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ಮೊದಲು ನಿಮಗೆ ಸಾಮಾನ್ಯ ಜ್ಞಾನ, ಸೈನ್ಸ್, ಮೆಂಟಲ್ ಎಬಿಲಿಟಿ ಮತ್ತು ಹಿಸ್ಟ್ರಿ, ಓಲ್ಡ್ ಹಿಸ್ಟ್ರಿ, ಮಿಡಲ್ ಹಿಸ್ಟ್ರಿ, ನ್ಯೂ ಹಿಸ್ಟ್ರಿ ಇಷ್ಟನ್ನು ಕೇಳ್ತಾರೆ. ಅದರಲ್ಲೂ ಜಾಸ್ತಿ ಕ್ವಶನ್ಸ್ ರೈಸ್ ಆಗುತ್ತೆ. ಸೈನ್ಸಲ್ಲೂ ಅಷ್ಟೇ. ಮತ್ತು ನಿಮಗೆ ಎನ್ವಿರಾನ್ಮೆಂಟಲ್ ಸೈನ್ಸ್, ಎಥಿಕ್ಸು, ಜಿಯೋಗ್ರಫಿ
ಈ ಥರ ಎಲ್ಲ ಇದರಿಂದ ಕೇಳ್ತಾರೆ. ಮತ್ತು ಕರೆಂಟ್ ಅಫೇರ್ಸ್ಗಳು, ಜನರಲ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ಸ್ ಗೊತ್ತು, ಓದಿ. ಹಲವಾರು ವಿಷಯಗಳಿಗೆ ತಿಳ್ಕೊಳ್ಳೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.